ಆಯುಷ್ಯು ಐಶ್ವರ್ಯ ಎಲ್ಲ ಸಮೃದ್ಧಿಯಾಗಿ ಸಿಗಲಿ. ಯಜಮಾನ್ರೆ, ಈಗಾಗಲೇ ನಂಗೆ ಅದೆಲ್ಲ ರಶ್ಮಿ ಕಡೆಯಿಂದ ಸಿಗ್ತೈತೆ. ಅದು ಇವರು ಅವಾಗವಾಗ ಸ್ವಲ್ಪ ಜಾಸ್ತಿನೇ ಹೊಗಳ್ಬಿಡ್ತಾರೆ. ಯಾರು ಏನೋ ಅನ್ಕೋಬೇಡಿ. ಹೊಗಳಲಿ ಬಿಡು ರಶ್ಮಿ, ನಾನು ನನ್ನ ಹೆಂಡ್ರನ್ನ ಹೊಗ್ಲಕ್ಕಿಲ್ವೇ? ಹಂಗೆ ಅವನು ಹೊಗ್ಲತ್ತವನೆ, ಹೊಗಳಲಿ. ಓಹೋಹೋ, ಏನಮ್ಮ ಇದು ಆಶ್ಚರ್ಯ! ಟೀಚರ್ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು. ಗಂಡನ್ನ ಮಾವನ್ನ ಅತ್ತೆಯರ್ನೆಲ್ಲ ಹೆಂಗ್ ಬೇಕೋ ಹಂಗೆ ತಿದ್ಕೊಂಡ್ಬಿಟ್ಟಿದ್ಯಾ ಬಿಡಮ್ಮ. ನನ್ನ ಕಷ್ಟ ನಿನಗೆ ಗೊತ್ತಾಗಬಾರದು ಗುಂಡು. ನೀನು ಬರೋದು 1 ನಿಮಿಷ ತಡ ಆಗಿದ್ರು ನನ್ನ ಜೀವನ ಎಲ್ಲಿ ಹೋಗ್ತಿತ್ತು ಅನ್ನೋದೇ ಗೊತ್ತಿಲ್ಲ. ಈ ಕಡೆ ನನ್ನ ಗರ್ಭಿಣಿ ಹೌದಾ ಅಲ್ವಾ ಅಂತಲೂ ನೋಡೋಕ್ಕಾಗ್ತಿಲ್ಲ, ಆ ಕಡೆ ಸತ್ಯ ಮುಚ್ಚಿಡೋಕ್ಕೂ ಆಗ್ತಿಲ್ಲ. ಸರಿ ರಶ್ಮಿ, ಸೀನಾ, ಇನ್ನು ಹೊತ್ತಾಗತ್ತೆ, ನೀವು ಹೊರಡಿ ಮಕ್ಕಳ. ಆದರೆ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಕೆಲಸ ಇದೆ ರೀ. ಪರ್ಸು, ಇದು ನಿನಗೆ. ಯಜಮಾನ್ರೆ, ಇದು ನಿಮಗೆ. ಇದೆಲ್ಲ ಯಾಕೆ ಹೋಗ್ಬೇಕಿತ್ತು? ಅತ್ತೆ ನಿಮಗೆ ತಗೊಳ್ಳಿ. ಚಿಕ್ಕತ್ತೆ, ಇದು ನಿಮಗೆ. ಕಲರ್ ಹಿಡ್ಸತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಪರವಾಗಿಲ್ಲಮ್ಮ. ಅಕ್ಕ ನಿಂಗೆ. ಬರೋ ಸಲ ಬತ್ತಾ ಫಸ್ಟ್ ಕ್ಲಾಸ್ ಛತ್ರಿ ತಂದು ಕೊಡ್ತೀನಿ. ಬೂಡು ಸೀನಪ್ಪ ಇರಲಿ. ಈಗ ಯಜಮಾನ್ರು ಕೊಟ್ಟರೋ ಛತ್ರಿ ಹೊರದೋಗ್ಬಿಡ್ಲಿ, ಆಮ್ಯಾಕೆ ನೋಡವ. ಅಲ್ಲ, ಇದೆಲ್ಲ ಯಾಕೆ ಬೇಕಿತ್ತು? ಯಾಕೆ ಇದನ್ನೆಲ್ಲ ತರಕ್ಕೆ ಹೋದ್ರಿ? ಯಾಕೆ ಅಂತ ಕೇಳಬೇಡಿ, ನನ್ನಿಂದ ತಪ್ಪಾಗಿದೆ. ಈಗ ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಆಗಬೇಕು ಅಂದರೆ ಇದೆಲ್ಲ ಮಾಡಲೇಬೇಕಲ್ವ. ಸರಿ, ನಾವಿನ್ನು ಹೋಗಿ ಬರ್ತೀವಿ. ದೊಡ್ಡತ್ತೆ, ಚಿಕ್ಕತ್ತೆ, ಅಕ್ಕ, ನಾವಿನ್ನು ಹೋಗಿ ಬರ್ತೀವಿ. ಪರ್ಸು, ಯಜಮಾನ್ರೆ, ಹೋಗ್ಬತ್ತೀವಿ. ಇದು ಹೋಗ್ಬೋದಾಗಿತ್ತಲ್ರ ಮಕ್ಕಳ. ಅಯ್ಯೋ ಮಾವ, ಒಂದೇ ಊರಲ್ಲಿ ಮನೆ ಇಟ್ಕೊಂಡು ಇಷ್ಟೊತ್ತಾದರೂ ಇನ್ನೂ ಹೋಗಲಿಲ್ಲ ಅಂದರೆ ತಪ್ಪಾಗತ್ತೆ ಮಾವ. ಇನ್ನೊಂದ್ಸಲಿ ಖಂಡಿತ ಬರ್ತೀವಿ, ಆಯ್ತಾ? ಹುಷಾರು ಕಣಗೊಂಡು. ಛತ್ರಿ ದಣಿ, ಗುಂಡು ಏನೋ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಇಂಪಾರ್ಟೆಂಟ್ ಇತ್ತೋ ಏನೋ. ಹಲೋ ಹಲೋ, ಹೇಳಕ್ಕ. ಗುಂಡು, ಯಾವುದೋ ಕವರ್ ಬಿಟ್ಟು ಹೋಗಿದ್ದಿ ಕಣೆ. ಕವರಾ? ಓ ಅದಾ. ಅದು ದಾರಿಲಿ ಬರ್ತಾ ನಂಗೆ ಒಂದು ಸ್ವಲ್ಪ ಸುಸ್ತು ಅಂತಂದೆ. ಇವರು ಅದಕ್ಕೆ ಗಾಬರಿಲಿ ಅದೇನೋ ಮಾತ್ರೆ ಮತ್ತು ಗ್ಲೂಕೋಸ್ ನೀರು ತರ್ತೀನಿ ಅಂತ ಹೋಗಿದ್ರು. ಚೇಂಜ್ ಇಲ್ಲ ಅಂತ ಅದೇನೋ ಮೆಡಿಕಲ್ ಶಾಪ್ ಅವನೇನೋ ಕೊಟ್ಟು ಕಳಿಸಿರ್ಬೇಕು. ಹೌದಾ? ಹಾಗಿದ್ರೆ ಅಲ್ಲೇ ಇರಿ, ಈಗಲೇ ತಂದು ಕೊಡ್ತೀನಿ. ಅಯ್ಯಯ್ಯೋ, ಅದನ್ನ ಕೊಡೋಕೆ ಯಾಕಾಗ ಬರ್ತೀಯಾ? ಅದ್ರಲ್ಲಿ ಏನಿದೆ ಅಂತ ನಾವು ಏನು ತೆಗ್ದು ನೋಡಿಲ್ಲ. ನಿಂಗೇನಾದ್ರು ಉಪಯೋಗ ಆಗೋದಾದ್ರೆ ಇಟ್ಕೋ, ಇಲ್ಲ ಅಂತಂದ್ರೆ ಯಾರಿಗೂ ಉಪಯೋಗ ಆಗುತ್ತೋ ಅವ್ರಿಗೆ ಕೊಟ್ಬಿಡು ಅಷ್ಟೇ. ಸರಿ ಆಯಿತು ಬಿಡು. ಸರಿ ಕಣೆ, ಜೋಪಾನ್. ಸರಿ ಅಕ್ಕ, ಹುಷಾರು. ಕಳವ, ನನಗೆ ಬೇಕಾಗಿದ್ದನ್ನ ಹೊರಗೋಗಿ ತಗೊಳಕ್ ಆಗ್ತಿರ್ಲಿಲ್ಲ ಅಂತ ನೀನೇ ಮನೆ ಬಾಗ್ಲಿಗೆ ತಲುಪಿಸಿದ್ಯಾ? ಅಜ್ಜಿ, ಅತ್ತೆ, ರಾಣಿ, ಇಂದ್ರ, ಏನಮ್ಮ ಇದೆಲ್ಲ? ಚಿಗವ್ವ, ಇನ್ನು ಮುಂದೆ ಹಿಂಗೆಯ ದಿನಾ ಪೂಜೆ ಪುನಸ್ಕಾರ ಎಲ್ಲ ಇಂದ್ರಿನೇ ಮಾಡ್ತಾಳೆ. ಇನ್ಮ್ಯಾಕೆ ನಾನು, ಅಣ್ಣ, ಅತ್ತಿಗೆ, ಅಜ್ಜಿ ಚಿಗವನ್ನ ಸೇವೆ ಮಾಡ್ಕೊಂಡೇ ಇರ್ತೀವಿ. ಅತ್ತೆ, ನೆನೆ ಮನು ಹೇಳಿಲ್ವಾ ನಾವೆಲ್ಲ ಒಟ್ಟಿಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ? ಅದಕ್ಕೆ ಇನ್ನು ಮುಂದೆ ನಾನು, ನನ್ನ ಗಂಡ, ನನ್ನ ಮೈದ್ನ ಒಟ್ಟಿಗೆ ಬದುಕಬೇಕು ಅಂತ ಹೀಗೆಲ್ಲ ಮಾಡ್ತಾ ಇದ್ದೀವಿ. ಎಲ್ಲರೂ
ಪುನರ್ಜನ್ಮ ಎತ್ಕೊಂಬಂದಿದ್ದೀವಿ ಅದಕ್ಕೆ. ನಮ್ಮನ್ನು ನೀವು ಒಪ್ಕೊಂಡಿದ್ದೀರಾ ಅಂತ ಗೊತ್ತು, ಆದರೆ ನಾವು ನಿಮ್ಮನ್ನು ಪ್ರೀತಿಯಿಂದ ಅಪ್ಕೊಂಡಿದ್ದೀವಿ ಅಂತ ತೋರಿಸೋದಕ್ಕೆ ದೇವ್ರ ಸಾಕ್ಷಿಯಾಗಿ ಇದನ್ನೆಲ್ಲ ಮಾಡ್ತಿದ್ದೀವಿ. ಏ ಸೋಮೇಗೌಡ, ನಿನ್ನೆನೇ ಆಯ್ತಲ್ಲ, ಮತ್ತೆ ಅದನ್ನೇ ಕೆದಕಿ ಏನು ಕೇಳ್ತಾ ಇದೀಯಾ? ಅಜ್ಜಿ, ನಾನು ಹೇಳ್ತೀನಿ. ನೆನ್ನೆ ನಮ್ದೇನಿತ್ತು ನಾವು ಹೇಳಿದ್ವಿ, ಇವತ್ತು ಅವ್ರಿಗೇನು ಅನ್ಸೈತಿ ಅವ್ರು ಹೇಳೋರು ಯಾಕೆ? ಏನೇ ಆದರೂ